ಕಾಸ್ಟ್ಯೂಮ್ ಏನದಾದ್ರಾಗ ಬಾಯ್. ಇವಾಗ ಶುಕ್ರವಾರ ಆಗಿ ಫಿಶಿ ಬಿಸಿ ಬಿಸಿ ದೋಸೆ ಬಿಸಿ ಬಿಸಿ ಟೀ ಚಟ್ನೋರು ಈ ಥರ ರೊಟ್ಟಿನ ಲಟ್ಟಿಸ್ಕೋಬೋದು. ತುಂಬಾ ಈಗ ಕೆಲವು ಬಟ್ಟೆಗಳು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆ 8:30 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮಕ್ಕಳು ಸ್ಕೂಲಿಗೆ ಹೋಗೋದ್ರಿಂದ ಅವರಿಗೆ ಲಂಚನ್ನ ಹಾಗೆ ಟಿಫನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಬೇ ಬ್ರಷ್ ಮಾಡಿ ಬಾ ಬಡ ಜಲ್ದ. ಕಾಸ್ಟ್ಯೂಮ್ ಏನದಾದ್ರಾಗ ಅದೇನು? ಆ ಬೆಳೆ ಚೈನ್ ತೆಗಿ. ಎರಡು ಸೆಟ್ ಇದೆ. ಇದು ಮೀಸೆ ಬೇಡ ಆದವರಿಗೆ ಇದಷ್ಟೇ, ಇದು ಮೀಸೆ ಬೇಕಂದವ್ರಿಗೆ ಈಗ ಹಾಕೊಂಡಿದ್ದಾನಲ್ಲ ಅದು ಕಾಸ್ಟ್ಯೂಮ್. ಫೈನಲ್ ಆಗಿ 3 ಲಂಚ್ ಬಾಕ್ಸ್ ಕೂಡ ರೆಡಿ ಆಗೋಯ್ತು. अच्छू सॉक्स को जल्द सीधा बड़ा ಬಾಯ್. ಬಾಯ್. ಇವಾಗ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಕೂಡ ಮುಗಿಸ್ಕೋತಾ ಇದ್ದೀನಿ. ಈಗ ಟೈಮ್ ಬಂದು 11:30. ಈಗ ನಾನು ಕೂಡ ಟಿಫನ್ನ ಮುಗಿಸ್ಕೋತೀನಿ. ಹಾಗೆ ನಮ್ಮ ಫಿಶ್ಶಿಗೂ ಕೂಡ ಫುಡ್ನ ಹಾಕ್ತೀನಿ. ಈಗ ಫಿಶಿ ಫಿಶಿ ಫಿಶ್ ಫುಡ್ ಬೇಕಲ್ಲ, ಫುಡ್ ಹಾಕ್ಲಿ. ಲಂಚ್ಗೆ ಅಂತ ಚಪಾತಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಅವರು ಸ್ಕೂಲಿಗೆ ತೊಗೊಂಡು ಹೋದರು. ಈಗ ನಾನು ಸ್ವಲ್ಪ ದೋಸೆ ಇಟ್ಟು ಹಾಗೂ ಚಟ್ನಿ ಇಟ್ಟು ಅದನ್ನೇ ಟಿಫನ್ನ ಮುಗಿಸ್ಕೊತಾ ಇದ್ದೀನಿ. ಈಗ ದೋಸೆ ಮಾಡಲಿಕ್ಕೆ ಅಂತ ಹಂಚು ಕೂಡ ರೆಡಿ ಬಿಸಿ ಆಗ್ತಾ ಇದೆ. ಈಗ ಹಂಚು ಕೂಡ ರೆಡಿ ಆಯಿತು. ನಾನೀಗ ದೋಸೆ ಮಾಡ್ಕೊತಾ ಇದ್ದೀನಿ. ಈ ಕಡೆ ದೋಸೆ ರೆಡಿ ಆಗ್ತಾ ಇದೆ. ಈ ಕಡೆ ಟೀ ಕೂಡ ಬಿಸಿ ಇಡ್ತಾ ಇದ್ದೀನಿ. ಬಿಸಿ ಬಿಸಿ ದೋಸೆ ಜೊತೆ ಬಿಸಿ ಬಿಸಿ ಟೀ. ಟಿಫನ್ ಕೂಡ ಮುಗಿಸ್ಕೋತಾ ಇದ್ದೀನಿ. ಈಗ ಬಿಸಿ ಬಿಸಿ ದೋಸೆ ಬಿಸಿ ಬಿಸಿ ಟೀ ಚಟ್ನಿ ಕೂಡ ಈಗ ಟಿಫನ್ನ ನಾನು ಕೂಡ ಮುಗಿಸ್ಕೋತಾ ಇದ್ದೀನಿ. ಈಗ ಟೈಮ್ ಬಂದು 1:30 ಆಗ್ತಾ ಇದೆ. ಈಗ ಊಟಕ್ಕೆ ಅಂತ ಅನ್ನ ಮತ್ತು ಸಾಂಬಾರಿಗೆ ಅಂತ ಬೇಳೆ ಕುದಿಸ್ತಾ ಇದ್ದೀನಿ. ನೋಡಿ ರೆಡಿ ಆಯಿತು.
ಈಗ ಬೇಳೆ ಕೂಡ ಕುದೀತಾ ಇದೆ. ಈಗ ಸಾಂಬಾರು ಒಗ್ಗರಣೆ ಹಾಕ್ಕೋಬೇಕು. ಈಗ ಟೈಮ್ ಬಂದು 8 ಗಂಟೆ ಆಯಿತು. ಈಗ ನಾನು ರಾತ್ರಿ ಊಟಕ್ಕೆ ಅಂತ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನ ಮಾಡಿದ್ದು ಬೆಂಡೆಕಾಯಿ ಪಲ್ಯ ಹಾಗೂ ಅನ್ನ ಸಾಂಬಾರಿದೆ. ಈಗ ರೊಟ್ಟಿ ಅಷ್ಟೇ ಮಾಡ್ತಾ ಇದ್ದೀನಿ. ನೋಡಿ, ಹಿಟ್ಟು ಕೂಡ ಕಲಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಬಡಿತಾ ಇಲ್ಲ, ಲಟ್ಟಿಸ್ಕೊತಾ ಇದ್ದೀನಿ ರೊಟ್ಟಿಯನ್ನು. ಈ ಥರ ಹಿಟ್ಟನ್ನ ತಗೊಂಡು ಈ ಥರ ಒಂದು ಸ್ವಲ್ಪ ತಗೋಬೇಕು. ಈ ಥರ ಮಾಡಿಕೊಂಡು ಈಗ ಲಟ್ಟಿಣಿಗೆಯಿಂದ ಇದಕ್ಕೆ ನಾನು ಹಾಳೆ ಸುತ್ತಕೊಂಡಿದ್ದೀನಿ. ಈ ಹಾಳೆಯಿಂದ ಈ ಥರ ಲಟ್ಟಿಸ್ಬೇಕು. ನೋಡಿ, ಈ ಥರ ಲಟ್ಟಿಸ್ಕೋಬೇಕು. ಈ ಥರ ಬಟ್ಟೆಯಿಂದ ನೀರು ಹಚ್ಕೋಬೇಕು. ಈ ಸೈಡ್ ಒಂದು ಸೈಡ್ ಎಲ್ಲ ಬೆಂದಿದೆ. ಈಗ ಇನ್ನೊಂದು ಸೈಡ್ ರೊಟ್ಟಿಯನ್ನು ಹಾಕೋತಾ ಇದ್ದೀನಿ. ಈ ಥರ ಎಲ್ಲ ಸೈಡು ಬೇಯಿಸ್ಕೋಬೇಕು. ನೋಡಿ, ಈ ಥರ ಎಲ್ಲ ಸೈಡು ಬೇಯಿಸ್ಕೋಬೇಕು. ನೋಡಿ, ಈ ಥರ ರೊಟ್ಟೆ ಆಗುತ್ತೆ. ಈಗ ರೊಟ್ಟೆ ಕೂಡ ಮುಗಿಸ್ಕೊಂಡು ಎಗ್ ಬುರ್ಜಿ ಮಾಡಲಿಕ್ಕೆ ಅಂತ ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಬುರ್ಜಿ ಕೂಡ ರೆಡಿ ಆಗ್ತಾ ಇದೆ. ನೋಡಿ, ಈ ಥರ ಈಗ ಬುರ್ಜಿ ಕೂಡ ರೆಡಿ ಆಯಿತು. ಈಗ ಕೆಲವು ಬಟ್ಟೆಗಳು ವಾಶ್ ಮಾಡಲಿಕ್ಕೆ ಅಂತ ಇತ್ತು, ಅವನ್ನು ಕೂಡ ಈಗ ವಾಶ್ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ. ಏನಾಗತೈತಿ? ಹಸು ಆಗತೈತ? ಊಟ ಮಾಡೋಣ. ಖುಷಿ ಬೆಂಡೆಕಾಯಿ ಪಲ್ಯ ನಾ ತಿನ್ನುವುದಿಲ್ಲ. ಮಮ್ಮೂ ಸಾರ ಅನ್ನಲ್ಲ. ಒಂದು ಹಚ್ಚಿ ತಿನ್ಬೇಕು. ಇಲ್ಲ, ತುಪ್ಪ ಹಾಕಕ್ ಹೋಗ್ಬೇಡ. ಈಗ ಊಟ ಕೂಡ ಮುಗಿಸ್ಕೊತಾ ಇದ್ದೀನಿ. ಇವತ್ತಿನ ಡೇ ಇದಾಗಿತ್ತು ನಮ್ಮದು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.